ಅದು ಮುಂಚೆಯಿಂದನೂ ಹೇಳ್ತಿದ್ದೆ. ಬಟ್ ಅದು ಅವ್ನು ನಿನಗೆ ಏನು ರೀಸನಿಗೆ ಅವನು ನನಗೆ ರೆಕಾರ್ಡ್ ಮಾಡಿ ಹಂಗೆ ಮಾಡ್ದ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಅವನಿಗೂ ಅದೇ ಹೇಳೋದು, ಬಿಡಬೇಕು ಅಂತ ಒಂದು ರೀಸನ್ ಇದ್ರೆ ನಾನು ಬಿಡಬೇಕು ಅಂತ ನಿನ್ನ ಮನಸ್ಸಲ್ಲಿ ಬಂದಿದ್ರೆ ಕುತ್ಕೊಂಡು ಹೇಳ್ಬೋದಿತ್ತು, ನೀನು ನನಗೆ ಇಷ್ಟ ಇಲ್ಲ ನಾನು ಬಿಡ್ತೀನಿ ಅಂತ. ಈ ಥರ ರೆಕಾರ್ಡ್ ಮಾಡ್ಬಿಟ್ಟು ಬಿಡು ಅಂತ ನಾನು ಹೇಳಿಲ್ಲ, ಒಂದು ಕಾರಣ ಬೇಕಿತ್ತು, ಅದಕ್ಕೆ ನೀನು ಹೋದೆ. ಸೊ ಒಂದೇ ಹೇಳೋದು, ಈ ಕೆಲಸ ಎಲ್ಲ ಬಿಟ್ಬಿಟ್ಟು ನಿನ್ನ ಜೀವನ ನೀನು ನೋಡು, ನನ್ನ ಜೀವನ ನಾನು ನೋಡ್ತೀನಿ. ಓಕೆ, ಈಗ ಅವ್ರವ್ರ ಜೀವನ ಅವರು ನೋಡ್ಕೊಳ್ತಾ ಇದ್ದಾರೆ, ನಿಮ್ಮ ಜೀವನ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇದೇ ರೀತಿ ಅಂತಂದ್ರೆ ಈ ರೀತಿ ಟ್ರೋಲರ್ಸ್ ಎಲ್ಲ ಬೇಡ, ತುಂಬಾ ಖುಷಿಯಾಗಿರಿ. ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ಗಳಿಸ್ಬೇಕು ನೀವು, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಹೆಸರು ಮಾಡಬೇಕು. ಕೇವಲ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬರೀ ಕರ್ನಾಟಕದಲ್ಲಿ ಅಷ್ಟೇ ಫೇಮಸ್ ಆಗಿದೆ, ಆಲ್ ಓವರ್ ಇಂಡಿಯಾ ದೊಡ್ಡ ಸೆಲೆಬ್ರಿಟಿ ಆಗಬೇಕು. ಹೌದಲ್ವಾ? ಆಗ್ಬೇಕು. ತಾಯಿ ಕನ್ಸುಗಳೆಲ್ಲ ನನ್ಸ್ ಮಾಡ್ಬೇಕು. ನೂರಾರು ಕನ್ಸುಗಳನ್ನ ಕಂಡಿದ್ದಾರೆ ನಿಮ್ ತಾಯಿ. ಕಿಪ್ಪಿ ಕೀರ್ತಿ ಬರೀ ಕಿಪ್ಪಿ ಕೀರ್ತಿ ಕರ್ನಾಟಕ ಮಾತ್ರ ಸೀಮಿತ ಆಗ್ಬಾರ್ದು ಫೇಮಸ್ ಆಗೋದು. ಹೌದಲ್ವಾ? ಯಾವ್ಯಾವ ರೀತಿ ಆಸೆಗಳನ್ನ ಇಟ್ಕೊಂಡಿದ್ದಾರೆ, ಏನೇನು ಕಥೆಗಳು, ಮನೆಗೆ ಎಲ್ಲ ಕಟ್ಟಬೇಕು ಅಂತ ಏನಾದ್ರೂ ಆಸೆ ಇದೆಯಾ? ಇದೆ, ನನಗಿದೆ. ಯಾಕೆಂದ್ರೆ ನಾನು ಇರೋದು ಅಜ್ಜಿ ಮನೆಯಲ್ಲಿ. ನಮ್ದೇ ಅಂತ ಅಜ್ಜಿ ಹೆಸರು ಬೇಡ, ನನ್ ಮನೆ ಅಂತ ಒಂದ್ ಬರ್ಬೇಕು, ಸ್ವಂತ ಮನೆ ಅಂತ ಬೇಕು, ಮನೆ ಒಂದ್ ಬರ್ಬೇಕು. ಈಗ ಸೋಷಿಯಲ್ ಮೀಡಿಯಾದಿಂದ ಬರ್ತಾ ಇರುವಂತ ದುಡ್ಡಿಂದ ಕಟ್ಬೋದಲ್ಲ ಅಂತ ಎಲ್ಲ ಇವನ್ಗೆ ಕೊಟ್ಟು ಇವನ್ ಕಷ್ಟ ಅಂದಾಗಲ್ಲ ಇವನು ಸುಲ್ಕೊಂಡು ಅದು ಬರೋದು ಜಾಸ್ತಿ ಬರ್ತಾ ಇದ್ದಿಲ್ಲ. ನಾನೇನೋ ಪ್ರಮೋಷನ್ ಮಾಡಿದ್ರೆ ಮಧ್ಯದಲ್ಲಿ ಈ ಲವ್ ವಿಷಯದ ಬಂದಾಗ ಎಲ್ಲ ಎಷ್ಟು ಪ್ರಮೋಷನ್ ಎಷ್ಟು ಬರ್ತಿದ್ದು ದುಡ್ಡು? ಅದು ಒಂದು 2000 3000 4000 ಹಂಗೆ ಬರ್ತಿತ್ತು ಎಲ್ಲ ಒಂದೊಂದು ವಿಡಿಯೋಗೆ ಅಷ್ಟೇ. ಇವ್ನು ಕೇಳಿದಾಗೆಲ್ಲ ಕೊಡ್ತಾ ಇದೆ. ಇಷ್ಟೆಲ್ಲ ನಾನು ಮಾಡಿದೆ ಇವನಿಗೋಸ್ಕರ ಹಿಂಗೆ ಮಾಡ್ಬಿಟ್ಟು ಇವಾಗ ನನ್ಗೇನು ಇಲ್ದಿರ ನಾನು ಕೂತಿದ್ದೀನಿ. ಸೊ ನಾನು ಇನ್ನು ಮುಂದೆ ಆದರೂ ನಾನು ಯೋಚನೆ ಮಾಡೋದು ಅಷ್ಟೇ, ಯಾವ ಹುಡುಗ ಆಗಿ ದುಡ್ಕೊಂಡು ತಿನ್ಬೇಕು ಹೊರತು ಹುಡುಗಿ ಹತ್ರ ದುಡ್ಡಿಸ್ಕೋಬಾರ್ದು. ಇವಾಗೆಲ್ಲ ಎಲ್ಲ ಸಿಚುವೇಶನ್ ಅಲ್ಲಿ ಏನಾಗಿದೆ ಅಂದ್ರೆ ಹುಡುಗ ಲವ್ ಮಾಡಿದಾಗ ಹುಡುಗಿ ಕೊಡಿಸ್ತಾರೆ, ಹುಡುಗಿಗೆ ದುಡ್ಡು ಕೊಡ್ತಾರೆ. ನನ್ನ ಕಥೆಯಲ್ಲಿ ಹಂಗಾಗಿಲ್ಲ, ಹುಡುಗಂಗೆ ಕೊಟ್ಟಿದ್ದೀನಿ. ಇವಾಗ ಅವ್ರು ದುಡ್ಡು ಕೊಡಬೇಕು ಅಂತ ರೀಸನ್ಗೆ ನನ್ನ ನಂಬರ್ನ ಲೀಕ್ ಔಟ್ ಮಾಡಿದ್ದಾರೆ. ನಾನು ಅಂತ ಹೇಳ್ತಿರೋದು, ನನ್ನ ಪ್ರಾಣ ಕೇಳ್ತಿರೋ, ದುಡ್ಡು ಕೇಳ್ತಿರೋದು. ಕೊಡೋಕ್ಕಾದ್ರೆ ಕೊಡು, ಇಲ್ಲ ಕೊಡೋಕ್ಕಾಗಿಲ್ವಾ ಬಿಟ್ಬಿಡು. ಇನ್ನೂ ಸ್ಟೋರಿಗೆ ಹಾಕೊಂಡು ಹಿಂಗೆ ಹಂಗೆ ಮಾಡ್ತೀನಿ. ಇವಾಗ ಏನಾದರೂ ಮತ್ತೆ ಇದು ವಿಡಿಯೋ ನೋಡ್ಬಿಟ್ಟ ಅಂದ್ರೆ ಮತ್ತೊಂದು ವಿಡಿಯೋ ಮಾಡ್ತಾರೆ. ಅವಾಗ ಮತ್ತೆ ನೀವು ಬಂದ್ಬಿಟ್ಟು ಮತ್ತೆ ಅದಕ್ಕೆ ಆ ವಿಡಿಯೋಗೆ ಕ್ಲಾರಿಫಿಕೇಶನ್ ಕೊಡೋದು, ಹಿಂಗೆ ಬರೀ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಮಾಡ್ತಾ ಹೋದ್ರೆ ಮಾಡೋದೇನು? ಇಲ್ಲ, ನನಗಿಲ್ಲೇ ನಾನು ಮುಕ್ತಾಯ ಮಾಡ್ತೀನಿ. ನೀನೇನು ನನ್ನ ಬಗ್ಗೆ ಏನು ಕುತ್ಕೊಂಡು ಹೇಳಿದ್ರು ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಪಕ್ಕ ಏನಕ್ಕೆ ಅಂದ್ರೆ ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಮಾತ್ರ ಇರ್ಬೇಕು. ಅವತ್ತು ನಾನು ಅದೇ ಹೇಳ್ಕೊ ಬಂದಿದ್ದು. ಇವಾಗ ಅಲ್ಲಿ ಕಾಣಿಸ್ತಿದ್ದೇನು ನೀನಂದ್ರೆ ಇಷ್ಟ ಇಲ್ಲ ಅಂತ, ಈ ತರ ಬಂದಿ ಹುಡುಗಿ ನಾನು. ಇದೇ ವಿಡಿಯೋ ಅಲ್ವಾ? ನಾನು ಈ ತರ ಬಂದಿದ್ದು ಹುಡುಗಿ ಎಂಟರ್ಟೈನ್ಮೆಂಟ್. ಅದಕ್ಕಿಂತ ಮುಂಚೆ 100 ಕತೆ ಆಗಿದೆ ನನ್ನ ಲೈಫ್ ಅಲ್ಲಿ, ಇಲ್ಲ ಅಂತಲ್ಲ. ಕಿಪ್ಪಿ ಕೀರ್ತಿ ಅವರು ಬಹಳ ದೊಡ್ಡ ಸಿಂಗರ್ ಅಂತಲ್ಲ? ಸಿಂಗರ್ ಅಲ್ಲ ನಾನು, ನಂಗೆ ಹಾಡೇ ಬರಲ್ಲ. ಸೀರಿಯಸ್ಲಿ ಹಾಡ್ ಬರಲ್ಲ. ಕಾಮಿಡಿ ಎಲ್ಲ ಮಾಡಬಾರ್ದು, ಪಕ್ಕ ಹಾಡ್ ಬರಲ್ಲ ನನಗೆ. ಜಸ್ಟ್ ಯಾವುದೋ ಒಂದು ಆಡ್ತೀರಾ, ಚೆನ್ನಾಗಿ ಆಡ್ತೀರಾ, ನೋಡಿದ್ದೀನಿ ನಾನು. ಯಾವುದು ಇಲ್ಲ, ಸೀರಿಯಸ್ ಆಗಿ ನಾನು ಆಡಲ್ಲ, ಹಾಡಕ್ ಬರಲ್ಲ. ಅಭಿಮಾನಿಗಳ ಕೋರಿಕೆ ಮೇರೆಗೆ ಕಿಪ್ಪಿ ಕೀರ್ತಿ ಅವರಿಗೆ ಒಂದು ಸಾಂಗ್ ಅನ್ನ ಹಾಡ್ತಾರಂತೆ. ಯಾವ ಸಾಂಗು? ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿದ್ದೆ ಯಾವ್ದು? ನಮ್ಮ ಅಪ್ಪು ಸರ್ದು ಸಾಂಗ್ ಪೂರ್ತಿ ಬರಲ್ಲ, ಒಂದ್ ಲೈನ್ ಅಷ್ಟೇ ಬರುತ್ತೆ. ಸೊ ಅದಕ್ಕೋಸ್ಕರ ಆಡ್ತಾ ಇದ್ದೀನಿ. ಯಾರಾದ್ರೂ ಅಪ್ಪು ಸರ್ ಅಭಿಮಾನಿ ಇದ್ರೆ ಬೈಕೋಬೇಡಿ, ಆಲ್ರೆಡಿ ಬೈಕೋಬಿಟ್ಟಿದ್ದೀರಾ. ಮಾತಾಡ್ತೀರ ನಮ್ಮ ಅಪ್ಪು ಸರ್ದು ಹೆಸರು ಹಾಳು ಮಾಡ್ತೀರಾ, ಹಂಗೆ ದೇವರಾಣೆ ಹಾಳು ಮಾಡ್ತಾ ಇಲ್ಲ. ಜಸ್ಟ್ ಒಂದು ನನಗೆ ಗೊತ್ತಿರೋ ತರ ಹಾಡ್ತಾ ಇದ್ದೀನಿ ಅಷ್ಟೇ. ನೀವು ಅವರ ಅಭಿಮಾನಿ ಅಲ್ವಾ? ಹೌದು, ಅದಕ್ಕೋಸ್ಕರ. ಎರಡು ಜರೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ, ಎರಡು ನನಗೆ ಇಬ್ಬರು ಒಂದೇ ತಾನೆ. ಅಷ್ಟೇ ಬರೋದು. ಅಷ್ಟೇನಾ? ಅಷ್ಟೇ ಅಷ್ಟೇ ಬರೋದು, ಮೇಲೆ ಬರಲ್ಲ. ಕಲಿಬೇಕು ಅಂತ ಆಸೆ. ಈ ಸಾಂಗ್ ಯಾವ್ದು ಸಾಂಗ್ ಕಲಿಬೇಕು ಅಂತ ಆಸೆ ಇದೆ? ಈ ಸಾಂಗು ಮತ್ತೆ ಅಪ್ಪು ಸರ್ದು ಕೆಲವೊಂದು ಸಾಂಗ್ ನಂಗೆ ಬರಲ್ಲ, ನಾನು ಕಲಿಬೇಕು ಅಂತ ಆಸೆ. ಬರೀ ಅಪ್ಪು ಸರ್ದು ಅಂತಿಲ್ಲ, ಎಲ್ಲಾ ಹೀರೋದು ಒಂದೊಂದು ಸಾಂಗ್ಸ್ ಇಷ್ಟ. ದರ್ಶನ್ ಅವ್ರ ಸಾಂಗ್ ಎಲ್ಲ ಬರುತ್ತಂತ? ದರ್ಶನ್ ಸರ್ದು ಸಾಂಗ್ ಅಲ್ಲ ಅಷ್ಟೆಲ್ಲ ಬರಲ್ಲ. ಡೈಲಾಗ್ ಎಲ್ಲ ಕೇಳಿದಿರಾ? ಕೇಳಿ ಒಂಚೂರು ಏನೋ ಗ್ಯಾಪ್ ಇದೆ ಅಷ್ಟೇ. ಏನಂತ ಇದೆ? ಚೆಕ್ ಕೊಟ್ಬಿಟ್ಟು ಚೆಕ್ ಇಲ್ಬೇಡ, ಚಿದರಂಗ ಸಿಪಾಯಿ ನಾನು ಅಂತ ಏನೋ ಗಜಾ ಮೂವಿಯಲ್ಲಿರೋ ಒಂದು ಡೈಲಾಗ್. ಓಕೆ, ಇನ್ನು ಯಾವ ನಟರು ಇಷ್ಟನೇ ಕಿಪ್ಪಿ ಕೀರ್ತಿ? ನನಗೆ ಅಪ್ಪು ಸರ್ ಬಿಟ್ರೆ ಸುದೀಪ್ ಸರ್ ತುಂಬಾ ಇಷ್ಟ. ಸುದೀಪ್ ಸರ್ ಆಟಿಟ್ಯೂಡು ಮತ್ತೆ ಅವರ ಡ್ರೆಸ್ ಸೆನ್ಸ್, ಅವರ ಮಾತು, ಅವರ ಮೂವಿ, ಅವರ ಒಂದು ಸಾಂಗ್. ನನ್ನ ಮೋನುಗೂ ಇಷ್ಟ. ಮೋನು ಅಂದ್ರೆ ನನ್ನ ಬೆಕ್ಕು ಮರಿ. ಆ ಬೆಕ್ಕು ಮರಿಗೂ ಅದೊಂದು ಸಾಂಗ್ ಇಷ್ಟ. ಅದು ಮಳೆಗೆ ಮಳೆಗೆ ದುಬ್ಬಿ ಮರಿ. ಅದೇ ಮೂವಿಯಲ್ಲಿ 3-4 ಸಾಂಗ್
ನಂಗೆ ಇಷ್ಟ. ಒಂದು ಬ್ರೇಕಪ್ ಸಾಂಗ್ ಒಂದು ಇಷ್ಟ, ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡೆ ಅಂತ ಯಾವುದೋ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಬರಲ್ಲ, ಜಸ್ಟ್ ನಾನು ಹೇಳಿದ್ದು. ಅದಾದ್ಮೇಲೆ ನಿಜಾನ ಈ ಪ್ರೀತಿ ನಿಜಾನ ಅವ್ರದ್ದು ಆಲ್ಮೋಸ್ಟ್ ಎಲ್ಲಾ ಮೂವಿ ನಂಗೆ ಫೇವ್ರೇಟ್. ಸುದೀಪ್ ಸರ್ ನನಗೆ ಫೇವ್ರೇಟ್. ಏನಾದ್ರು ಸುದೀಪ್ ಸರ್ ಒಂದ್ಸರಿ ಆಫರ್ ಕೊಟ್ಟು ಬಿಟ್ರಪ್ಪ ಕಿಪ್ಪಿ ಕೀರ್ತಿ ಅವ್ರಿಗೆ ಬಿಗ್ ಬಾಸ್ ಮನೆ ಕಳಿಸ್ಬಿಟ್ರು, ಹೆಂಗಿರುತ್ತೆ? ಅಂದ್ರೆ ಬಿಗ್ ಬಾಸ್ ಮನೇಲಿ ಪರ್ಮನೆಂಟ್ ಆಗಿ ಇರಕ್ಕಾಗಲ್ಲ ನಾನು. 3 ತಿಂಗಳು ಇರ್ಬೋದು. ಇರಕ್ಕಾಗಲ್ಲ ನಾನು, ಅಂದ್ರೆ ಬಿಗ್ ಬಾಸ್ ಅಲ್ಲಿ ನಾನು ಪರ್ಮನೆಂಟ್ ಆಗಿರಲ್ಲ. ಬೇಕಾದ್ರೆ ಸುಮ್ಮನೆ ಹೋಗ್ಬಿಟ್ಟು ಬರೋದಾದ್ರೆ ಓಕೆ. ನಾನು ಸುದೀಪ್ ಸರ್ನ ಮೀಟ್ ಮಾಡ್ಬೇಕು ಅಂತ ಆಸೆ ಇದೆ. ಇವನ್ ಅಟ್ಲೀಸ್ಟ್ ಅವರು ಇಷ್ಟಕ್ಕೇನಾದ್ರು ಕೊಡ್ಬೇಕು ಅಂತ ಆಸೆ ಇದೆ. ನನ್ನ ಅಪ್ಪು ಸರ್ನ ನೋಡಕ್ಕಾಗಿಲ್ಲ, ಸುದೀಪ್ ಸರ್ನ ಅದನ್ನ ನೋಡ್ಬೇಕು ಅಂತ ಆಸೆ. ಓಕೆ, ಈ ವಿಡಿಯೋ ನೋಡ್ತಾ ಇದ್ರೆ ಸುದೀಪ್ ಸರ್ ಪಕ್ಕ ಗ್ಯಾರಂಟಿ ಕರೆಸ್ತಾರೆ. ಎಷ್ಟೊಂದು ವೈರಲ್ ಆಗಿಬಿಟ್ಟಿದೆಯಾ, ಕಿಪ್ಪಿ ಕೀರ್ತಿ ಅಂತಾನೆ ಫೇಮಸ್ಸು, ಮತ್ತೆ ಸುದೀಪ್ ಸರ್ ಗ್ಯಾರಂಟಿ ಕರೆಸ್ತಾರೆ. ಗಣೇಶ್ ಅವರು ಏನೋ ಒಂದಿಷ್ಟು ಅವ್ರ ಸಿನಿಮಾದಲ್ಲಿ ಒಂದಿಷ್ಟು ಚಾನ್ಸ್ ಸಿಕ್ಕಿದೆ ಅಂತ ಕೇಳ್ಪಟ್ಟೆ, ನಿಜಾನಾ? ಗೊತ್ತಿಲ್ಲ, ಅವ್ರು ಕೊಡ್ತಾರೆ ಅಂದ್ರೆ ನಾನು ನಿಜ ರಿಯಲಿ ಗ್ರೇಟ್ ಅನ್ಬೋದು ಅವ್ರ ಜೊತೆ ಎಲ್ಲ ಮಾಡೋಕ್ಕೆ. ಅವ್ರನ್ನೆಲ್ಲ ಬರೀ ಟಿವಿ ನೋಡ್ತಿದ್ದೆ, ಮುಂಗಲ ಮನೆ 2 ನನ್ಗೆ ಹೇಳಕ್ ಬರಲ್ಲ ಇದೆ ಆ ಥರ 1 ಆ ಥರ ಎಲ್ಲ ಮೂವಿ. ಮತ್ತೆ ಇನ್ನೊಂದು ಯಾವ್ದಪ್ಪ, ಗಾಳಿಪಟ, ಮತ್ತೆ ಇನ್ನೊಂದು ಸುಬ್ಬು ಅಂತೆಲ್ಲ ಒಂದು ಬರುತ್ತೆ, ಶ್ರಾವಣಿ ಸುಬ್ರಹ್ಮಣ್ಯ, ಹೌದಲ್ಲ ಅವ್ರದ್ದು ನೋಡಿದ್ವಿ ಈಗ ಅಷ್ಟೇ. ಯಾವ್ದೋ ಒಂದು ಮೂವಿ ಬಂದಿತ್ತು, ಆ ಮೂವಿ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಆ ಸಾಂಗ್ ಕೇಳಿದೀನಿ, ಜೇನಾ ದಣಿಯೋಳೆ, ಆ ಮೂವಿ ಬಂದಿದೆ. ಅದೆಲ್ಲ ತುಂಬಾ ಅವ್ರದ್ದು ನೋಡಿದೀನಿ. ಬಟ್ ನಾನು ಕಿಪ್ಪಿ ಕೀರ್ತಿ ಅವರೇ ಮಾತಾಡೋಣ. ನಿಮ್ಮ ಅಭಿಮಾನಿಗಳು ಒಬ್ಬೊಬ್ರು ಫೋನ್ ಮಾಡ್ತಾ ಇದ್ದಾರಂತೆ, ಇಲ್ಲೂ ಕೂಡ ಮಾತಾಡ್ತಾ ಹೋಗೋಣ, ನೋಡೋಣ ಯಾರ್ಯಾರು ಏನಂತಾರೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಸೂಪರ್ ಆಗಿದ್ದೀವಿ ಮೇಡಮ್. ಕಿಪ್ಪಿ ಕೀರ್ತಿ ಅವರು ಇದ್ದಾರೆ, ಮಾತಾಡಿ. ಮಾತಾಡಿ. ಹಲೋ. ಹಾಯ್, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಇಲ್ಲಿ ಕ್ಯಾಮ್ರಾ ನೋಡಿ, ಮಾತಾಡಿ. ಹೇಳಿ. ಏನ್ ಕಾಫಿ ಆಯ್ತು, ನಿಮ್ದಾಯ್ತಾ? ಆಯ್ತು. ಏನು ಕಿಪ್ಪಿ ಕೀರ್ತಿ ಅವ್ರ ಕಾಫಿ ಆಯ್ತಾ ಅಂತ ಕೇಳಕ್ ಫೋನ್ ಮಾಡಿದ್ರಾ ಮೇಡಮ್? ಇಲ್ಲ ಸರ್, ಸುಮ್ಮನೆ ಮಾಡಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ನೋಡಿ, ಕಾಪಿ ಕೇಳೋಕ್ಕೂ ಕೂಡ ಫೋನ್ ಮಾಡ್ತವ್ರೆ. ಫೋನ್ ಆನ್ ಮಾಡಿದ್ರೆ ಸಾಕು, ಸಾವಿರಾರು ಫೋನ್ ಅಂತ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ರಪ್ಪ. ನಂಬರ್ ಲೀಕ್ ಔಟ್ ಮಾಡಿದ್ದಾರೆ, ಅದಕ್ಕೆ ಹಂಗ್ ಬರ್ತಾ ಇದೆ. ಅದು ಒಬ್ರ ಜೊತೆ ಅದಕ್ಕಿಂತ ಮುಂಚೆ ಬರ್ತಾ ಇರ್ಲಿಲ್ವಾ? ಅದಕ್ಕಿಂತ ಮುಂಚೆ ಹಂಗ್ ಬರ್ತಾ ಇದ್ದಿಲ್ಲ. ನಾನು DM ಮಾಡ್ತಾ ಇದ್ರು ಇನ್ಸ್ಟಾದಲ್ಲಿ, ನಾನು ಅವಾಗ ರೆಸ್ಪಾನ್ಸ್ ಮಾಡ್ತಾ ಇದ್ದೆ. ಇವಾಗ ಇಲ್ಲಿ ಮೇಲ್ಮೇಲೆ ಕಾಲ್ ಮಾಡಿದ್ರೆ ಯಾರ್ದು ಎತ್ತಿ ಏನ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಅದ್ ಮೆತ್ತದ ಸಾಕು. ಒಬ್ರು ಬೆದರಿಕೆ ಎಲ್ಲ ಏನೇನೋ ಅರ್ಥ ಇಲ್ಲ, ಬುಡ ಇಲ್ದಿರೋ ಮಾತಾಡ್ತಾರೆ, ಕೆಲವ್ರು ಇನ್ನೇನೋ ಮಾತಾಡ್ತಾರೆ. ಅದೆಲ್ಲ ನಾನ್ ಸೆನ್ಸ್ ನನಗೆ ಅನ್ಸ್ತು. ಓಕೆ, ಕಿಪ್ಪಿ ಕೀರ್ತಿ ಅವರು ಕೂಡ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ತಲೆ ಎಲ್ಲ ಬುಡ ಎಲ್ಲ ಮಾತಾಡ್ತಾರೆ ಅಂತಾರೆ. ಇಲ್ಲ ಹಂಗೇನಿಲ್ಲ, ನಾನು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಮಾತಾಡ್ತೀನಿ. ಪಕ್ಕಾ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಮಾತಾಡೋದು. ಅಂದ್ರೆ ಪೂರ್ತಿ ಕರೆಕ್ಟ್ ಆಗಿ ಕಂಟೆಂಟ್ ಕೊಡ್ತಾ ಇರ್ತೀರಾ ಅಷ್ಟೇ, ಎಂಟರ್ಟೈನ್ಮೆಂಟ್ ಜನರಿಗೆ ಈ ರೀತಿ ಮನೋರಂಜನೆ ಮಾಡ್ಬೇಕು, ಎಂಟರ್ಟೈನ್ ಮಾಡ್ಬೇಕು ಅಂತ ಅನ್ಸೋದು ಯಾಕೆ ಅಂತ ಕಿಪ್ಪಿ ಕೀರ್ತಿ? ಯಾಕೆ ಅಂದ್ರೆ ನನ್ನ ಮನಸ್ಸಲ್ಲಿ 100 ನೋವಿದೆ. ಅದನ್ನ ನಾನು ಮರ್ತು ಹೋಗಕ್ಕೆ, ಮತ್ತೆ ಜನನು ಒಬ್ಬನ ನಗುಸ. ಇವಾಗ ಅಳ್ಸೋರು 100 ಜನ ಇದಾರೆ, ನಗುಸೋರು ಒಬ್ರೇ ಇರ್ತಾರೆ. ಏನ್ ಮಾತ್ರ ಇದು? ಇಂತ ಡೈಲಾಗ್ ಎಲ್ಲಿಗೆ ಬರುತ್ತೆ ಕಿಪ್ಪಿ ಕೀರ್ತಿಗೆ? ಎಲ್ಲೂ ಇಲ್ಲ, ಇದು ಅನುಭವದ ಮಾತು. ಪ್ರಿಂಟ್ ಹಾಕಿ ಕಳಿಸ್ಬಿಟ್ಟವನ ಬ್ರಹ್ಮ? ಇಲ್ಲ, ಇಂಥ ಡೈಲಾಗು ಏನ್ ಹೇಳಪ್ಲೇನೆ ಇಲ್ಲ. ಕಿಪ್ಪಿ ಕೀರ್ತಿ ಅಂತಂದ್ರೆ ಕಿಪ್ಪಿ ಕೀರ್ತಿನೇ, ಅಷ್ಟೊಂದು ಫೇಮಸ್, ಅಷ್ಟೊಂದು ಕಿಲಾಡಿ ಅಲ್ವಾ? ಕಿಲಾಡಿ ಅಂತೇನಿಲ್ಲ, ಇನ್ನೋಸೆಂಟ್ ಪೂರ್ತಿ. ಅಬ್ಬಬ್ಬಬ್ಬಬ್ಬಬ್ಬ, ಇನ್ನೋಸೆಂಟ್, ನನ್ನ ಅಮ್ಮನ ತರ ಇನ್ನೋಸೆಂಟ್. ಓಕೆ, ಕಾಲರ್ ರೆಡಿ ಇದಾರಂತೆ. ಹಲೋ. ಹಾಯ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಾ? ಸರ್, ನಮ್ದು ಬಿಜಾಪುರ. ಹೇಳಿ ಸರ್, ಕಿಪ್ಪಿ ಕೀರ್ತಿ ಅವ್ರ ಜೊತೆ ಮಾತಾಡ್ಬೇಕು. ಮಾತಾಡಿ, ಲೈನ್ ಅಲ್ಲಿ ಇದ್ದಾರೆ, ಮಾತಾಡಿ. ಬಿಜಾಪುರದಿಂದ. ಹಲೋ ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸಿಸ್ಟರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಕ್ಕ. ನಿಮ್ ರೀಲ್ಸ್ ಎಲ್ಲ ನೋಡ್ತಿರ್ತೀನಿ, ವಿಡಿಯೋ ಎಲ್ಲ ಮಾಡ್ತಿರ್ತೀರಾ, ಚೆನ್ನಾಗ್ ಮಾಡ್ತೀರಾ, ಏನೇ ಕಳ್ತೀರಾ, ಅಳಕ್ ಹೋಗ್ಬೇಡಿ. ಓಕೆ ಅಕ್ಕ, ಓಕೆ ಸಿಸ್ಟರ್, ಥ್ಯಾಂಕ್ ಯು. ಅಲ್ಲ
ನೀವು ತುಂಬಾ ಸಫರ್ ಆಗ್ತಿದ್ದೀರಾ, ಕಂಟಿನ್ಯೂ ಹೆಂಗ್ ವಿಡಿಯೋ ಮಾಡ್ತಿದ್ದೀರಾ ಹಂಗ್ ಮಾಡಿ ಎಲ್ರು ಯೂಸ್ ಮಾಡ್ಕೊಂತಿದ್ದಾರೆ ನಿಮ್ಗೆ. ಹುಷಾರಾಗಿರಿ. ಓಕೆ ಸಿಸ್ಟರ್, ಓಕೆ. ಪ್ರತಿಯೊಂದು ನೋಡ್ತಿರ್ತೇವಿ ಅಕ್ಕ ನಿಮ್ದು. ತುಂಬಾ ಜನ Okay. ಫ್ಯಾನ್ಸ್ ಇದ್ದಾರೆ ಬಿಜಾಪುರದಲ್ಲಿ. ಥ್ಯಾಂಕ್ ಯು ಸಿಸ್ಟರ್, ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹುಷಾರಾಗಿರಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.